Very good morning one and all, welcome back to my channel. So in this video I'm going to explain the next concept in national income and accounting, that is stock and flow. Okay, the concept is stock and flow. So first I would like to tell you the meaning of stock. So what is stock, how we can define that stock? So stock is a quantity measured at a particular point of time. Once again, I will repeat you that stock is a quantity measured at a particular point of time. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ, ದಟ್ಸ್ ವಾಟ್ ವಿ ಕಾಲ್, ಒಂದು ಕ್ವಾಂಟಿಟಿನ ಏನಂತ ಹೇಳ್ತೀವಿ ನಾವು, ಸ್ಟಾಕ್ ಅಂತ ಹೇಳ್ತೀವಿ. ಓಕೆ, ಆರ್ ಸ್ಟಾಕ್ ರೆಫರ್ಸ್ ಟು ದಿ ವ್ಯಾಲ್ಯೂ ಆಫ್ ವೇರಿಯಬಲ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೇಲಿ ಒಂದು ಅಕ್ಕಿ ಡಬ್ಬ ಇದೆ ಅಂದ್ರೆ ಆ ಅಕ್ಕಿ ಡಬ್ಬದಲ್ಲಿ ಎಷ್ಟು ಸ್ಟೋರ್ ಆಗಿದೆ ರೈಸ್, ದಟ್ಸ್ ವಾಟ್ ವಿ ಕಾಲ್ ಇಟ್ಸ್ ಅನ್ ಸ್ಟಾಕ್. ಓಕೆ, ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅಥವಾ ನಿನ್ನೆ ಅದು ಫುಲ್ ಇರ್ಬೋದು, ನಿನ್ನೆಗೆ ಅದು ಸ್ಟಾಕ್ ಆಗಿ ನಿನ್ನೆ ಫುಲ್ ಇತ್ತು, ಬಟ್ ಇವತ್ತು ಏನ್ ಇದೆ ಪ್ರೆಸೆಂಟ್, ದಟ್ಸ್ ವಾಟ್ ವಿ ಕಾಲ್ ಸ್ಟಾಕ್. ಓಕೆ, ವಾಟ್ ಇಸ್ ಸ್ಟಾಕ್? ಸ್ಟಾಕ್ ಈಸ್ ಎ ಕ್ವಾಂಟಿಟಿ measured at a particular point of time, or stock refers to the value of variable at a point of time. ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಏನ್ ಮೆಷರ್ ಮಾಡ್ತಾ ಹೋಗ್ತಿರ್ತೀವಿ ಒಂದು ಕ್ವಾಂಟಿಟಿನ, ದಟ್ಸ್ ವಾಟ್ ವಿ ಕಾಲ್ ಸ್ಟಾಕ್. ಓಕೆ, ಫಾರ್ ಎಕ್ಸಾಂಪಲ್ ವೆಲ್ತ್, ನಿಮ್ಮ ಆನ್ಸಿಸ್ಟರ್ಸ್ ಇಂದ ಏನೋ ವೆಲ್ತ್ ಬಂದಿರುತ್ತೆ ಅಂತ ಅನ್ಕೊಳ್ಳಿ. ಸೊ ದಟ್ ವೆಲ್ತ್ ಇಸ್ ಎ ಸ್ಟಾಕ್. ಅದೇ ನೀವು ಇವತ್ತು 3 ಎಕರೆ ಇರೋದು ನಾಳೆ ಬೆಳಗ್ಗೆ ಅದು 6 ಎಕರೆ ಆಗಲ್ಲ, ಹೌದಲ್ವಾ? ದಟ್ಸ್ ವಾಟ್ ವಿ ಕಾಲ್ ವೆಲ್ತ್. ಸೊ ಆ ವೆಲ್ತ್ ಇಸ್ ಎ ಸ್ಟಾಕ್. ದೆನ್ ಕ್ಯಾಪಿಟಲ್, ನಿಮ್ಮ ಹತ್ರ ಇರುವಂತ ಕ್ಯಾಪಿಟಲ್ ಅಂಡ್ ನೀವೇನ್ ಫಿಕ್ಸ್ಡ್ ಡೆಪಾಸಿಟ್ ಮಾಡಿರ್ತೀರಾ, ಓಕೆ, ಆ ಬ್ಯಾಂಕ್ ಡೆಪಾಸಿಟ್, ಇಟ್ಸ್ ಎ ಸ್ಟಾಕ್. ದೆನ್ ವಾಟರ್ ಇನ್ ದ ಓವರ್ ಎ ಟ್ಯಾಂಕ್, ನಿಮ್ಮ ಮನೆ ಮೇಲೆ ಒಂದು ಎಲ್ಲೋ ಟ್ಯಾಂಕ್ ಇಟ್ಟಿರ್ತೀರಾ ಅಲ್ವಾ? ಸೊ ಆ ಟ್ಯಾಂಕ್ ಅಲ್ಲಿ ಏನ್ ಫಿಲ್ ಆಗುತ್ತೆ, ದಟ್ ಈಸ್ ಅದು ಈಚೆ ಬರೋವರೆಗೂ ಎಷ್ಟೆಲ್ಲ ಫಿಲ್ ಆಗ್ತಿರುತ್ತೋ ಅದನ್ನ ಏನಂತ ಹೇಳ್ತೀವಿ, ಸ್ಟಾಕ್ ಅಂತ ಹೇಳ್ತೀವಿ. ದೆನ್ ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ, ದೆನ್ ಲೇಬರ್ ಫೋರ್ಸ್. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಟು ದಿ ಸ್ಟಾಕ್. ಓಕೆ, ಸೊ ಸ್ಟಾಕ್ ಇಟ್ಸ್ ಯೂಶಲಿ ನಾವು ಹೇಳುವಂತದ್ದು ಇಟ್ಸ್ ಅನ್ ಕಾನ್ಸ್ಟೆಂಟ್ ಕಾನ್ಸೆಪ್ಟ್. ಸ್ಟಾಕ್ ಒಂದು ಕಾನ್ಸ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ ಆಗಿರುತ್ತೆ ಅಂಡ್ ಇಟ್ ಇಸ್ ನಾಟ್ ಎ ಟೈಮ್ ಡೈಮೆನ್ಷನ್. ಸೊ ಇದಕ್ಕೆ ಒಂದು ಟೈಮ್ ಡೈಮೆನ್ಷನ್ ಇರಲ್ಲ ಅಂಡ್ ಇಟ್ ಈಸ್ ಮೆಜರ್ಡ್ ಎಟ್ ಎ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಟೈಮ್. ಒಂದು ಸ್ಪೆಸಿಫಿಕ್ ಆಗಿರುವಂತ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮೆಜರ್ ಮಾಡ್ತಾ ಹೋಗ್ತೀವಿ ಯಾವ್ದನ್ನ, ಸ್ಟಾಕ್. ಓಕೆ, the concept of stock is clear to you. So what is stock? Stock is a quantity measured at a particular point of time. On the particular point of time ಅಲ್ಲಿ ನಾವು ಏನ್ ಮೆಷರ್ ಮಾಡ್ತಾ ಹೋಗ್ತೀವಿ, that's what we call stock. Or stock refers to the value of a variable at a point of time. ಒಂದು ಟೈಮ್ ಅಲ್ಲಿ ಒಂದು ವ್ಯಾಲ್ಯೂನ ಏನ್ ಮೆಷರ್ ಮಾಡ್ತಾ ಹೋಗ್ತೀವಿ, that's what we call stock. Example, wealth, capital, bank deposits, water in the overhead tank, population of a country, labor force. So these are the examples to the stock. Is it clear? Now the next one is flow. So what is flow? How we can define that flow? So yen flow, ಈಗ ನಾನು water in the overhead tank, I said you it's on stock. ಓಕೆ, ಅದು ಫಿಲ್ಲಿಂಗ್ ಕೆಪಾಸಿಟಿ ವರೆಗೂ ಏನು ಸ್ಟಾಕ್ ಆಗಿರುತ್ತೆ. ಅದು ಫಿಲ್ ಆಗಿ ಈಚೆ ಬರ್ತಾ ಇರುತ್ತಲ್ವಾ, ನೀವು ಹೇಳ್ತೀರಾ ಅಮ್ಮ ವಾಟರ್ ಫ್ಲೋ ಆಗ್ತಾ ಇದೆ, ಹೌದಲ್ವಾ? ಸೊ ಹರಿತಿರೋದು ನಾವು ಫ್ಲೋ ಅಂತ ಹೇಳ್ತೀವಿ. ಓಕೆ, ಸೊ ವಾಟ್ ಈಸ್ ಫ್ಲೋ? Flow is a quantity measured over a specified period of time. Flow is a quantity measured over a specified period of time. ಒಂದು ಸ್ಪೆಸಿಫೈಡ್ ಪೀರಿಯಡ್ ಅಲ್ಲಿ ಏನು ಕ್ವಾಂಟಿಟಿ ಇರುತ್ತೆ, ದಟ್ಸ್ ವಾಟ್ ವಿ ಕಾಲ್ ಫ್ಲೋ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ವಾಟ್ ಈಸ್ ಫ್ಲೋ? ಸೊ ಫ್ಲೋ ಇಸ್ ಎ ಕ್ವಾಂಟಿಟಿ ಮೆಷರ್ಡ್ ಓವರ್ ಎ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ಒಂದು ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಾವು ಏನ್ ಮೆಷರ್ ಮಾಡ್ತಾ ಹೋಗ್ತೀವಿ, ದಟ್ಸ್ ವಾಟ್ ವಿ ಕಾಲ್ ಫ್ಲೋ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇನ್ಕಮ್, ನಿನ್ನ ಇನ್ಕಮ್ ಇವಾಗ ಏನಿದೆ. ದೆನ್ ಕ್ಯಾಪಿಟಲ್ ಫಾರ್ಮೇಶನ್, ಒಂದು ಕಂಟ್ರಿಲಿ ಯಾವ ತರ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇದೆ. ದೆನ್ ಲೀಕೇಜ್ ಆಫ್ ವಾಟರ್ ಫ್ರಮ್ ಯುವರ್ ಓವರ್ ಹೆಡ್ ಟ್ಯಾಂಕ್, ನಿಮ್ಮ ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡು ಏನ್ ನೀರು ಈಚೆ ಬರ್ತಾ ಇದೆ. ಓಕೆ, ಸೊ ದ ನಂಬರ್ ಆಫ್ ಬರ್ತ್ಸ್ ಇನ್ ಎ ಕಂಟ್ರಿ, ದೆನ್ ಇಂಪೋರ್ಟ್ ಎಕ್ಸ್ಪೋರ್ಟ್, ಇದೆಲ್ಲ ಏನಂತ ಹೇಳ್ತೀವಿ, ದಟ್ಸ್ ವಾಟ್ ವಿ ಕಾಲ್ ಫ್ಲೋ. ಫಾರ್ ಎಕ್ಸಾಂಪಲ್ ಮ್ಯಾಮ್, ನೀವು ಅವಾಗಲೇ ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ ಇಟ್ಸ್ ಅಂಡ್ ಸ್ಟಾಕ್ ಅಂತ ಹೇಳಿದ್ರಿ, ನಾವು ಬರ್ತ್ ಇದನ್ನ ನೀವು ಫ್ಲೋ ಅಂತ ಹೇಳ್ತಾ ಇದ್ದೀರಾ. ಹೌ? ಸೊ ಇವಾಗ ಪಾಪ್ಯುಲೇಷನ್ ಇವತ್ತು, ಓಕೆ, ನಾವು ಹೇಳ್ತೀವಿ ಇವತ್ತು ಒಂದು 250 ಮೆಂಬರ್ಸ್ ಬರ್ತಾಗಿದೆ ಅಂತ ಹೇಳ್ತೀವಿ, ಹೌದಲ್ವಾ? ಇಟ್ಸ್ ಆನ್ ಫ್ಲೋ, ಹೌದಾ? ಬಟ್ ಈ 250 ಮೆಂಬರ್ಸ್ ನಾವು ನೆಕ್ಸ್ಟ್ ಇಯರ್ ಸೆನ್ಸಸ್ ಆಗೋವರೆಗೂ ನಾವು ಅದನ್ನ ಆಡ್ ಮಾಡಲ್ವಲ್ಲ. ಇವಾಗ ನಾವ್ ಏನ್ ಹೇಳ್ತೀವಿ, 2020 ಇಂಡಿಯಾ ಪಾಪ್ಯುಲೇಷನ್ ಇಸ್ 121 crores ಇದೆ ಅಂತ ಹೇಳ್ತಾ ಇದೀವಿ, ಹೌದಲ್ವಾ? ಸೊ ಇದು ನಾವು ಲಾಸ್ಟ್ ಇಯರ್ ಇದನ್ನೇ ಹೊಡೆದ್ವಿ, 2021 ಸೆನ್ಸಸ್ ಆಗೋವರೆಗೂ ಇದನ್ನೇ ಓದ್ತಾ ಇರ್ತೀವಿ, ಹೌದಲ್ವಾ? ಇದನ್ನೇನು ಒಂದು ನ್ಯೂಮರಿಕಲ್ ಫಿಗರ್ಸ್ ಅಲ್ಲಿ ನಾವು ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇದು ಕ್ಲಿಯರ್ ಆಗಿದೆಯಾ ನಿಮಗೆ? ಸೊ ಫ್ಲೋ ಇಸ್ ಎ ಕ್ವಾಂಟಿಟಿ ಮೆಷರ್ಡ್ ಓವರ್ ಎ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ಎಕ್ಸಾಂಪಲ್ಸ್ ಹೇಳಿದ್ದು ಇನ್ಕಮ್, ಕ್ಯಾಪಿಟಲ್ ಫಾರ್ಮೇಶನ್, ಲೀಕೇಜ್ ಆಫ್ ವಾಟರ್ ಫ್ರಮ್ ಯುವರ್ ಟ್ಯಾಂಕ್, ದೆನ್ ನಂಬರ್ ಆಫ್ ಬರ್ಡ್ಸ್, ಎಕ್ಸ್ಪೋರ್ಟ್, ಇಂಪೋರ್ಟ್. ಸೊ ಇದೆಲ್ಲ ಏನು ಫ್ಲೋ ಆಗ್ತಾ ಹೋಗುತ್ತೆ. ಓಕೆ, ಸೊ ಫ್ಲೋ ಅದು ಸ್ಟಾಕ್ ಹೇಳಿದೆ ಇಟ್ಸ್ ಅನ್
constant concept, but flow is a variable concept. It's always keep on changing. ಅದು ಕಾನ್ಸ್ಟೆಂಟ್ ಆಗ್ಬಿಟ್ರೆ then it is termed as stock ಅಂತ ಹೇಳ್ತಾ ಹೋಗ್ತೀವಿ. Okay, then flow is a time dimension. It is measured per hour, per month, per year, ಪ್ರತಿ ದಿನ, ಪ್ರತಿ ಸೆಕೆಂಡ್, ಪ್ರತಿ ಒಂದು ಇದಕ್ಕೂ ಅದನ್ನ ಲೆಕ್ಕ ಮಾಡ್ತಾ ಹೋಗ್ತೀವಿ. ಯಾವ್ದನ್ನ? flow. Okay, so this is about the concept of stock and flow. Is it clear? So what is stock? Stock is a quantity measured at a particular point of time. Okay, or flow is a quantity measured over a period of time. Okay, ಇದು clear ಆಗಿದೆಯಾ ನಿಮಗೆ? Now the next one is differences between stock and flow. Differences between stock and flow. So how we can define that? The first one is, so ನಿಮಗೆ ಆ ಟೇಬಲ್ ಅಲ್ಲಿ ಕಾಣಿಸ್ತಾ ಇದೆ. So stock, the first you have to write the meaning of stock and flow. I already said you that. So stock is a quantity measured at a particular point of time. Then flow is a quantity measured over a specified period of time. Howda? So next one, next difference in baribodu. Stock is a constant concept, and under the flow is a variable concept. Is it clear? Stock is a constant and flow is a variable concept. Then next one, under the stock is not a time dimension. Okay, so on the specific period alli adan measure madidre mugitu, but flow is a time dimension. Every second, every minute ee tara adanna navu ಏನು ಮಾಡ್ತಾ ಹೋಗ್ತೀವಿ, we are going to measure that. Then for example ನೋಡಿ, distance the stock. So distance from Delhi to Mumbai. Okay, so ನೀವು Delhi to Mumbai ಏನ್ ಡಿಸ್ಟೆನ್ಸ್ ಇದೆ, that's what we call stock. ಹೌದಾ? ಸೊ ಡೆಲ್ಲಿಯಿಂದ ಮುಂಬೈಗೆ ಏನ್ ಡಿಸ್ಟೆನ್ಸ್ ಇದೆ ಅದೇನು ಸ್ಟಾಕ್. ನೀನು ಹೋದ್ರು ಚೇಂಜ್ ಆಗಲ್ಲ, ನಾನು ಹೋದ್ರು ಚೇಂಜ್ ಆಗಲ್ಲ, ಇನ್ ಯಾರೋ ಹೋದ್ರು the distance will be the same. Okay, and labor force ಅಂತ ಹೇಳಿದೆ. Then water in your overhead tank, capital, bank deposit. So these are the examples to stock. Whereas flow anta bandaga, speed of a car going from Mumbai to Delhi. Okay, so ನಾನು ಆಗ್ಲೇ ಹೇಳಿದೆ distance between Delhi to Mumbai, it's an stock. ನೀನು ಹೋದ್ರು ಚೇಂಜ್ ಆಗಲ್ಲ, ನಾನು ಹೋದ್ರು ಚೇಂಜ್ ಆಗಲ್ಲ. ಬಟ್ ಅದನ್ನ ಹೋಗಕ್ಕೆ ನಾವು ಯೂಸ್ ಮಾಡುವಂತ ಮೀಡಿಯಾ ಏನಿದೆ ಅಥವಾ ಟ್ರಾನ್ಸ್ಪೋರ್ಟೇಷನ್ ಇದೆ, ಇಟ್ ವಿಲ್ ಬಿ ವೇರಿ. ಸೊ ಡಿಸ್ಟೆನ್ಸ್, ಸ್ಪೀಡ್ ಆಫ್ ಎ ಕಾರ್ ಗೋಯಿಂಗ್ ಫ್ರಮ್ ಮುಂಬೈ ಟು ಡೆಲ್ಲಿ. ಸೊ ನಾನು ಮುಂಬೈಯಿಂದ ಡೆಲ್ಲಿಗೆ ಕಾರಲ್ಲಿ ಹೋದಾಗ ಎಷ್ಟು, ಅಥವಾ ರೈಲಲ್ಲಿ ಹೋದಾಗ ಏನಾಗಬಹುದು. ಓಕೆ, ಸೊ ಇದೆಲ್ಲ ಏನು ಚೇಂಜ್ ಆಗ್ತಾ ಹೋಗುತ್ತೆ. ನಿನ್ನ ಕಾರ್ ಕೆಪಾಸಿಟಿ ಬೇರೆ ಇರ್ಬೋದು, ಅಥವಾ ನನ್ನ ಕಾರ್ ಕ್ರೇಸ್ ಜಾಸ್ತಿ ಇದ್ದು ನನಗೆ ಇನ್ನೂ ಜಾಸ್ತಿ ಸ್ಪೀಡ್ ಆಗಿ ಹೋಗ್ಬೋದು. ಓಕೆ, ಸೊ ಆ ಒಂದು ಟೈಮ್ ಏನು, ಆ ಟೈಮ್ ಡೈಮೆನ್ಷನ್ ನಾವು ಮೆಷರ್ ಮಾಡ್ತಾ ಹೋಗ್ತೀವಿ. ವಿಚ್ ಒನ್? ದ ಫ್ಲೋ. ಅಂಡ್ ಇನ್ಕಮ್, capital formation, number of births, then leakage of water from your overhead tank. So these are the examples to the flow. Okay, so I think the examples between, sorry, the difference between stock and flow is clear. How you can see that in a table also. So now the next concept is, so it's very important, nimage stock and flow na usually or keluvanthadu 2 marks ge keltare. Write the difference between stock and flow anta. Now the next concept is circular flow of income. Circular flow of income, it's very important for 4 mark. Okay, so ಏನಿದು circular flow of income ಏನ್ ಹೇಳ್ತಾ ಹೋಗುತ್ತೆ? So it shows that ಇಲ್ಲಿ ಹೇಳ್ತಾ ಇದೆ it's an flow. ಹೌದಾ? ಯಾವ್ದು ಫ್ಲೋ ಆಗ್ತಿರೋದು? income will be flow. Okay, so ಹೆಂಗ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ? The circular flow of income of an economy can be explained with the concept of simple economy. ನಾನು ಇವಾಗ ಈ circular flow of income ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು with the help of simple economy. Okay, here factors of production, that is land, labor, capital and organization irutte, and these factors of production will get the rewards in the form of rent, wages, interest and profit. Okay, so the factors of production will get the factors of production, that is land, labor, capital and organization, and these factors will get the rewards in the form of rent, wages, interest and profit. Okay, so even the ಥಿಯರಿನ ನಾವು ಕೆಲವೊಂದು ಅಸಂಪ್ಷನ್ಸ್ ಬೇಸ್ ಮೇಲೆ ಮಾಡ್ತಾ ಹೋಗ್ತೀವಿ. ವಾಟ್ ಆರ್ ದಟ್ ಅಸಂಪ್ಷನ್ಸ್? ಏನ್ ಅಸಂಪ್ಷನ್ಸ್ ಇದೆ? ಸೊ ಫಸ್ಟ್ ಒನ್ ಈಸ್ there are only 2 sectors in the economy. The first assumption is there are only 2 sectors in the economy, that is households and farm. So a simple economy ಇರುವಂತದ್ದು only 2 sectors, that is household sector ಮತ್ತೆ farms. Okay, is it clear? Now second one, households sell their factors of production to the firms. Okay, so households ಅವ್ರ ಹತ್ರ ಏನ್ factors of production ಇದೆ? Here households are the owners of factors of production and they will sell their factors, ಅಂದ್ರೆ land, labor, capital, organization, ಇದನ್ನ sell ಮಾಡ್ತಾರೆ, and when they will sell that they will get the rewards in the form of revenue. Okay, then the third one,
firms will pay returns to the household. So ಈಗ ಫಸ್ಟ್ ಒನ್ ಹೇಳಿದ್ದು ಓನ್ಲಿ 2 ಸೆಕ್ಟರ್ಸ್ ಇರುತ್ತೆ, ಹೌಸ್ ಹೋಲ್ಡ್ಸ್ ಮತ್ತೆ ಫರ್ಮ್. ಸೆಕೆಂಡ್ ಒನ್ ಹೇಳಿದ್ದು ಹೌಸ್ ವಿಲ್ ಸೆಲ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಟು ದ ಫರ್ಮ್ಸ್ ಅಂತ ಹೇಳಿದೆ. ಅವ್ರಿಗೆ ಸೆಲ್ ಮಾಡಿದಾಗ ಏನ್ ಮಾಡಬೇಕು, ಫರ್ಮ್ಸ್ ಇನ್ ರಿಟರ್ನ್ ದೇ ವಿಲ್ ಪೇ ರಿಟರ್ನ್ಸ್. ಓಕೆ, ಸೊ ಫರ್ಮ್ಸ್ ಇವಾಗ ಹೌಸ್ ಹೋಲ್ಡ್ಸ್ಗೆ ರಿಟರ್ನ್ಸ್ ನ ಪೇ ಮಾಡ್ತಾ ಹೋಗುತ್ತೆ. ಅಂಡ್ ಈ ಬಂದಿರೋಂಥ ರಿಟರ್ನ್ ನ ನೆಕ್ಸ್ಟ್ ಅಸಂಪ್ಷನ್, ಹೌಸ್ ಹೋಲ್ಡ್ಸ್ ಡು ನಾಟ್ ಸೇವ್. ಅವ್ರು ನಾಳೆಗೆ ಅಂತ ಎತ್ತಿಡುವಂತ ಬುದ್ಧಿ ಇರಲ್ಲ ಯಾರಿಗೆ, ಹೌಸ್ ಹೋಲ್ಡ್ಸ್ಗೆ. ಹೌಸ್ ಹೋಲ್ಡ್ಸ್ ಡು ನಾಟ್ ಸೇವ್ ಅಂಡ್ here there is no intervention of the government. Okay, so ಇಲ್ಲಿ ಗವರ್ನಮೆಂಟ್ ಇಂಟರ್ವೆನ್ಷನ್ ಇರಲ್ಲ. and the households ಆಗಿರ್ಬೋದು ಅಥವಾ firms ಆಗಿರ್ಬೋದು, they will not pay any taxes to the government. Households and firms will not pay any taxes to the government. Okay, and the next one is there is no external trading simple economy. So ಇಲ್ಲಿ ಯಾವುದು ಹೊರಗಿನಿಂದ ಬಂದಿರುವಂತ ಟ್ರೇಡ್ ಇರಲ್ಲ. So these are the assumptions of ಯಾವ್ದ್ರದ್ದು circular flow of income. First one ಏನು ಹೇಳಿದೆ, there are only 2 sectors in the economy, that is household and firm. Second one, households sell the factors of production to the firms and earn revenue. Third one, firm pay returns to the households. And fourth one, households do not save. Fifth one, they do not pay taxes to the government. The circular flow of income diagram. So here the aggregate consumption by the households of the economy is equal to the aggregate expenditure on goods and services. Okay, so ಅವರು ಎಷ್ಟು ಪ್ರೊಡಕ್ಷನ್ ಮಾಡ್ತಿರ್ತಾರೋ ಆ ಪ್ರೊಡಕ್ಷನ್ ಮಾಡುವಂಥದ್ದು ಎಲ್ಲದನ್ನು ಹೌಸ್ ಡಿಮ್ಯಾಂಡ್ ಮಾಡ್ತಾ ಹೋಗ್ತಿರ್ತಾರೆ. ಓಕೆ, ಸೊ ಡಿಮ್ಯಾಂಡು ಕನ್ಸಂಪ್ಷನ್ ಎರಡು ಈಕ್ವಲ್ ಹೋಗ್ತಾ ಇರುವಂಥ ಸಿಚುಯೇಷನ್ ಇರುತ್ತೆ. ಇಯರ್ ವಿ ಕ್ಯಾನ್ ಸಿ ದಟ್ ದ ಫಸ್ಟ್ ಅಸಂಪ್ಷನ್ ಏನು ಹೇಳುತ್ತೆ, ದೇರ್ ಆರ್ ಓನ್ಲಿ 2 sectors in the economy, right? So that first sector is household and the another one is firm. ಇಲ್ಲಿದೆಯಾ, there are 2 sectors, that is households and firms ಇದೆ. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಹೋಗ್ತೀವಿ, ಸೊ ಇಲ್ಲಿ ಅಪ್ಪರ್ ಮೋಸ್ಟ್ ಆರೋ, ಸೊ ಇಲ್ಲಿ ಏನು ಅಪ್ಪರ್ ಮೋಸ್ಟ್ ಆರೋ ಇದೆ ದಟ್ ಈಸ್ ಗೋಯಿಂಗ್ ಫ್ರಮ್ ಹೌಸ್ಹೋಲ್ಡ್ಸ್ ಟು ದಿ ಫರ್ಮ್. ಇಲ್ಲಿಂದ ನೋಡಿ ಆರೋ ಮಾರ್ಕ್ನ ನೋಡ್ಕೊಂಡು ಹೋಗಿ, ದ ಅಪ್ಪರ್ ಮೋಸ್ಟ್ ಆರೋ ಗೋಯಿಂಗ್ ಫ್ರಮ್ ಹೌಸ್ಹೋಲ್ಡ್ಸ್ ಟು ದಿ ಫರ್ಮ್ಸ್. ಓಕೆ, so represents spending of households to purchase goods and services. ಸೊ ಇಲ್ಲಿ ಅವರು ಗೂಡ್ಸ್ ಅಂಡ್ ಸರ್ವಿಸಸ್ನ ತಗೊಳ್ಳೋಕ್ಕೆ ಅಂತ ದುಡ್ಡನ್ನ ಖರ್ಚು ಮಾಡ್ತಾ ಹೋಗ್ತಿದ್ದಾರೆ ಯಾರು, ಹೌಸ್ ಹೋಲ್ಡ್ಸ್. ಓಕೆ, ಸೊ ಹೌಸ್ ಹೋಲ್ಡ್ಸ್ ಆರ್ ಸ್ಪೆಂಡಿಂಗ್ ಮನಿ ಟು ಪರ್ಚೇಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಫರ್ಮ್. ಓಕೆ, ಸೊ ಇನ್ ರಿಟರ್ನ್ the firms will pay, the firms will send goods and services. Okay, the firms ಏನು ಮಾಡ್ತಿದ್ದಾವೆ, goods and services ನ ಕೊಡ್ತಾ ಇದೆ. ಇಲ್ಲಿ ಹೌಸ್ ಹೋಲ್ಡ್ಸ್ ಏನು ಮಾಡ್ತಿದ್ದಾರೆ, ಹೌಸ್ ಹೋಲ್ಡ್ಸ್ ಆರ್ ಸ್ಪೆಂಡಿಂಗ್ ಇನ್ಕಮ್ ಟು ಪರ್ಚೇಸ್ ಗೂಡ್ಸ್. ಸೊ here firms are selling, firms are sending goods to the households. Okay, ಇದು ಕ್ಲಿಯರ್ ಆಗಿದೆ. and the downwards, ನಾವು ಡೌನ್ವರ್ಡ್ಸ್ ಬಂದಾಗ ನೋಡ್ಕೊಳ್ಳಿ, the arrow moving from so firms to the households. ಓಕೆ, ಸೊ ಫರ್ಮ್ಸ್ ಇಂದ ಹೌಸ್ಹೋಲ್ಡ್ಸ್ಗೆ ಏನು ಒಂದು ಆರೋ ಮಾರ್ಕ್ ಹೋಗಿದೆ, ಇಯರ್ ದ ಫರ್ಮ್ಸ್ ವಿಲ್ ಪೇ ದ ರಿವಾರ್ಡ್ಸ್. ಯಾರಿಗೆ ರಿವಾರ್ಡ್ಸ್ನ ಕೊಡ್ತಾ ಇರೋದು ನಾವು, ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ವಾಟ್ ವಿ ಹ್ಯಾವ್ ಯುಟಿಲೈಸ್, ದಟ್ ಈಸ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಸೊ ಇದರ ಓನರ್ಸ್ ಯಾರು, ಹೌಸ್ ಹೋಲ್ಡ್ಸ್ ಆರ್ ದ ಓನರ್ಸ್ ಆಫ್ ದೀಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಓಕೆ, ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ಯುಟಿಲೈಸ್ ಮಾಡಿಕೊಂಡು ದ ಫರ್ಮ್ಸ್ ವಿಲ್ ಪ್ರೊಡ್ಯೂಸ್ ದ ಗೂಡ್ಸ್ ಆ್ಯಂಡ್ ದೆ ವಿಲ್ ಸೆಲ್ ಟು ದಿ ಹೌಸ್ ಹೋಲ್ಡ್ಸ್ ಅಂತ ಹೇಳಿದೆ, ಹೌದಲ್ವಾ? ಸೊ ಇನ್ ರಿಟರ್ನ್ ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಓನರ್ಸ್ ಯಾರು, ಹೌಸ್ ಹೋಲ್ಡ್ಸ್ ಆಗಿರೋದ್ರಿಂದ ಹೌಸ್ ಹೋಲ್ಡ್ಸ್ ಆರ್ ದ ಓನರ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸೊ ಹೌಸ್ ಹೋಲ್ಡ್ಸ್ ವಿಲ್ ಸೆಲ್ ದರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಟು ದಿ ಫರ್ಮ್ಸ್ ಆ್ಯಂಡ್ ಇನ್ ರಿಟರ್ನ್ ದೆ ವಿಲ್ ಗೆಟ್ ದ ಫ್ಯಾಕ್ಟರ್ ಪೇಮೆಂಟ್ಸ್. ಓಕೆ, ಸೊ ಲ್ಯಾಂಡ್ಗೆ ಏನನ್ನ ಕೊಡ್ತೀವಿ, ಲ್ಯಾಂಡ್ಗೆ ರೆಂಟ್ನ ಪೇ ಮಾಡ್ತೀವಿ, ಲೇಬರ್ಗೆ ವೇಜಸ್ನ ಕೊಡ್ತೀವಿ, ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ನ ಕೊಡ್ತೀವಿ ಆ್ಯಂಡ್ ಆರ್ಗನೈಸೇಷನ್ಗೆ ಪ್ರಾಫಿಟ್ಸ್ನ ಕೊಡ್ತೀವಿ. ಓಕೆ, ಇದು ರಿಟರ್ನ್ಸ್ ಯಾರಿಗೆ ಕೊಡ್ತಿರೋ ಅಂಥದ್ದು, ಹೌಸ್ ಹೋಲ್ಡ್ಸ್ ವಿಲ್ ಗೆಟ್ ದ ರಿವಾರ್ಡ್ಸ್ ಫ್ರಮ್ ಫರ್ಮ್. ಓಕೆ, ಸೊ ಯರ್ ಫರ್ಮ್ಸ್ ವಿಲ್ ಪೇ ದ ಫ್ಯಾಕ್ಟರ್ ಪೇಮೆಂಟ್ಸ್ ಆ್ಯಂಡ್ ಇನ್ ರಿಟರ್ನ್ ಈ ಪೇಮೆಂಟ್ ಮಾಡಿದಾದ್ಮೇಲೆ ಈ ಹೌಸ್ ಹೋಲ್ಡ್ಸ್ ಏನು ಮಾಡ್ತಾರೆ, ಹೌಸ್ ಹೋಲ್ಡ್ ವಿಲ್ ಪ್ರೊವೈಡ್ ದ ಸರ್ವಿಸಸ್, ಫ್ಯಾಕ್ಟರ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ ಯಾರಿಗೆ, ಫರ್ಮ್ಸ್ಗೆ. ಓಕೆ, ಸೊ ಅಲ್ಲಿ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ಓನ್ಲಿ 2 sectors, that is firms ಮತ್ತು ಹೌಸ್ ಹೋಲ್ಡ್ಸ್ ಇರುತ್ತೆ. ಹೌಸ್ ಹೋಲ್ಡ್ಸ್ ಆರ್ ದ ಓನರ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, that is land, labor, capital, organization. Firms will utilize these factors of production and they will produce these goods and services, and again the firms will sell that goods and services to the households. Okay, ಈಗ ಹೌಸ್ ಹೋಲ್ಡ್ಸ್ಗೆ ಏನು ಬಂತು, ಹೌಸ್ ಹೋಲ್ಡ್ಸ್ಗೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಬಂತು. ಇನ್ ರಿಟರ್ನ್ ಅವ್ರು ಸುಮ್ಮನೆ ತೊಗೊಳಲ್ವಲ್ಲ, ದೇ ಹ್ಯಾವ್ ಟು ಪೇ. ಓಕೆ, ಅವ್ರು ಪೇ ಮಾಡಬೇಕು ಅಂದಾಗ ಅಗೇನ್ ದೇ ವಿಲ್ ಸ್ಪೆಂಡ್ ದೇರ್ ಮನಿ. ಯಾರು ಸ್ಪೆಂಡ್ ಮಾಡ್ತಿದ್ದಾರೆ, ಹೌಸ್ ಹೋಲ್ಡ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ದುಡ್ಡು ಎಲ್ಲಿಂದ ಬಂತು, ಹೌಸ್ ಹೋಲ್ಡ್ಸ್ಗೆ, ಹೌಸ್ ಹೋಲ್ಡ್ಸ್ ವಿಲ್ ಗೆಟ್ ದ ಮನಿ ರಿವಾರ್ಡ್ಸ್ ಫ್ರಮ್ ಫರ್ಮ್ಸ್. ಹೆಂಗೆ, ಬೈ ಸೆಲ್ಲಿಂಗ್ ದೇರ್
ಫ್ಯಾಕ್ಟರ್ ಸರ್ವಿಸಸ್. ಅವ್ರ ಹತ್ರ ಇರುವಂಥ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ಸೆಲ್ ಮಾಡಿದಾಗ ದೇ ವಿಲ್ ಗೆಟ್ ದ ಫ್ಯಾಕ್ಟರ್ ಸರ್ವಿಸಸ್. ಓಕೆ, ಸೊ ಯಾವ್ದು ಅವ್ರ ಹತ್ರ ಇರುವಂಥ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ದಟ್ ಈಸ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಕ್ಕೆ ದ ಫರ್ಮ್ಸ್ ವಿಲ್ ಪೇ ದ ರಿವಾರ್ಡ್ಸ್. ಆ ಪೇಮೆಂಟ್ಸ್ನ ಕೊಡ್ತಾ ಹೋಗುತ್ತೆ ಇನ್ ದ ಫಾರ್ಮ್ ಆಫ್ ರೆಂಟ್, ವೇಜಸ್ ಆ್ಯಂಡ್ ಇಂಟ್ರೆಸ್ಟ್ ಆ್ಯಂಡ್ ಪ್ರಾಫಿಟ್. ಸೊ ಈ ವೇಲಿ ರಿಟರ್ನ್ಸ್ನ ಸಬ್ಮಿಟ್ ಮಾಡ್ತಾ ಹೋಗುತ್ತೆ. ಯು ಕ್ಯಾನ್ ಅಬ್ಸರ್ವ್ ದಟ್ ದೆರ್ ಇಸ್ ನೋ ಲೀಕೇಜ್. ಇಲ್ಲಿ ಯಾವುದೋ ಒಂದು ಬ್ರೇಕ್ ಆಗಿಲ್ಲ, ಇದು ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ, ಹೌದಲ್ವಾ? ಸೊ ಇಲ್ಲಿ ಇವ್ರಿಗೆ ಬರುತ್ತೆ, ಇವರಿಂದ ಇಲ್ಲಿಗೆ ಹೋಗುತ್ತೆ, ಮತ್ತು ಇಲ್ಲಿಂದ ಮತ್ತೆ ಇಲ್ಲಿಗೆ ಹೋಗ್ತಾ ಇರುತ್ತೆ. ಸೊ ದೆರ್ ಇಸ್ ನೋ ಇಂಟರ್ವೆನ್ಷನ್ ಆಫ್ ದಿ ಗೌರ್ಮೆಂಟ್, ದೆರ್ ಇಸ್ ನೋ ಎಕ್ಸ್ಟರ್ನಲ್ ಟ್ರೇಡ್. ಓಕೆ, ದೆರ್ ಇಸ್ ನೋ ಟ್ಯಾಕ್ಸ್ ಅನ್ನೋ ಒಂದು ಕಾನ್ಸೆಪ್ಟೇ ಇರಲ್ಲ ಇನ್ ದ ಸಿಂಪಲ್ ಎಕಾನಮಿ. ಇಸ್ ಇಟ್ ಕ್ಲಿಯರ್ ಟು ಯು? ಸೊ ಐ ಹೋಪ್ ದಿಸ್ ಕಾನ್ಸೆಪ್ಟ್ is clear to you. Okay, so if you have any doubts you can ask me. Thank you.